ನಾಚಿಕೆ ರಾಜ. ಟೀ ಕುಡಿಯಕ್ಕೆ ಬಂದಿದ್ದೀನಿ. ನೋಡಿ ಬಕಾಸುರ ರಥ ಬಿಟ್ಟು ಕುಡಿತಿದ್ದೇನೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರ್ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭ ಮುಂಜಾನೆ. ಸೊ ಈಗ ಆಫೀಸ್ಗೆ ಹೊರಟು ರೆಡಿಯಾಗಿ ಹೋಗ್ತಾ ಇದ್ದೀನಿ ಗೈಸ್. ಲೇಟ್ ಆಗಿತ್ತು ಇವತ್ತು, ಅದಕ್ಕೆ ಪಟ್ ಅಂತ ಹೋಗ್ತಾ ಇದ್ದೀನಿ. ನಿನ್ನೆ ನೈಟ್ ಊಟ ಮಾಡಿಬಿಟ್ಟು ಪ್ಲೇಟ್ ರೂಮಲ್ಲೇ ಇಟ್ಟಿದ್ದೆ, ಸೊ ಹಾಗಾಗಿ ಪ್ಲೇಟ್ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಕಿಚನಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ. ಈಗ ಕಿಚನಲ್ಲಿ ಇಡಲಿಲ್ಲ ಅಂತಂದರೆ ಮತ್ತೆ ಟಿಫನಿಗೆ ಬಂದಾಗ ಮತ್ತೆ ರೂಮ್ವರೆಗೂ ಹೋಗಬೇಕು. ಸೊ ಹಾಗಾಗಿ ಇವಾಗಲೇ ಬಂದಿದ್ದೀನಲ್ಲ, ಅದಕ್ಕೆ ಇಟ್ಟು ಹೋಗ್ತಾ ಇದ್ದೀನಿ ಗೈಸ್. ನಾಯಿ ನೋಡಿದ್ರ ಎಷ್ಟು ಚೆನ್ನಾಗಿ ಆಟಾಡ್ತಾ ಇತ್ತಲ್ಲ, ದೂರದಿಂದ ನೋಡಿನಿ ನನಗಿಷ್ಟ ಆಯಿತು. ಸೊ ಬನ್ನಿ ಹೇಗೆ ಆಟಾಡ್ತಿದ್ದೀನಿ ನೋಡೋಣ. ಯಾವುದೋ ಒಂದು ಹಳೆ ಬಟ್ಟೆ ಇಟ್ಕೊಂಡು ಹೆಂಗೆ ಆಟಾಡ್ತಿದ್ದೆ ನೋಡಿ ಗೈಸ್. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾಯಿಗಳು ಈ ಥರ ಆಟಾಡ್ತಿರೋದು. ನಮ್ಮ PG ಪಾರಿವಾಳ ಗೈಸ್, ಪಾರಿವಾಳನೂ ಅದು ಆಹಾರಕ್ಕಾಗಿ ಹುಡುಕಾಡ್ತಾ ಇತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋದೆ ಗೈಸ್. ಯಾಕೋ ಗೊತ್ತಿಲ್ಲ, ತುಂಬ ಮನೆಗೆ ಹೋಗ್ಬೇಕು ಅನ್ನಿಸ್ತಿತ್ತು. ಸೊ ಈ ಮಂತಲ್ಲಿ ಯಾವತ್ತಾದರೂ ಹೋಗ್ದೇನೂ ಇರಬಹುದು, ಬಟ್ ಹೋಗ್ಬೇಕಂತ ತುಂಬ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನಿಸ್ತಿದೆ ಪೇರೆಂಟ್ಸ್ನ. ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಈ ಮಂತಲ್ಲಿ ಫ್ರೈಡೆ ನೈಟ್ ಹೊರಟ್ರೆ ಫ್ರೈಡೆ ನೈಟ್ ಅಲ್ಲಿ ಇರ್ತೀವಿ. ಈವ್ನಿಂಗ್ ಒಂದು 5 o'clock ಹೊರಟ್ರೆ 10 to 11 ಅಲ್ಲೇ ಇರ್ತೀವಿ. ಸೊ ಅಷ್ಟು ಪೇರೆಂಟ್ಸಿಗೆ ಹೇಳಿಲ್ಲ ಬರ್ತೀನಿ ಅಂತ. ಬರ್ದೇ ಇಲ್ಲಿಂದ ಹೋದರೆ ಸರಿ ಬೈತಾರೆ, ಹೇಳಿದೆ ಬಂದೆ ಅಂತ. ಸೊ ಫಸ್ಟ್ ಮನೇಲಿ ಇನ್ಫಾರ್ಮ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ಹೋಗ್ಬೇಕಾ ಬೇಡವಾ ಅಂತ. ಸೊ ಬನ್ನಿ ಗೈಸ್, ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಟಿಫನ್ ಇವತ್ತು ದೋಸೆ ಇರುತ್ತೆ PGಯಲ್ಲಿ. ಸೊ ತಿನ್ಕೊಂಡು ಬರೋಣ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಇವತ್ತು ತುಂಬ ಅಂದರೆ ತುಂಬ ಜನ ಅನ್ನಿಸ್ತು. ಎಲೆಕ್ಟ್ರಾನಿಕ್ ಸಿಟಿಲಿ ತುಂಬ ಜನ ಓಡಾಡ್ತಾ ಇದ್ರು. ಅಂದರೆ ಇಷ್ಟು ಯಾವತ್ತೂ ಅನಿಸೇ ಇರಲಿಲ್ಲ, ಬಟ್ ಇವತ್ತು ತುಂಬ ಜನ ಇದ್ದಾರೆ ಅನ್ನಿಸ್ತು. ಸೊ ಅದನ್ನೇ ನೋಡಿಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಂದರೆ ಇವಾಗ ಟ್ರಾಫಿಕ್ ತುಂಬ ಇದ್ದಾಗ ಪಾಪ ಅವರು ಸ್ಟಾಪ್ ಕೊಡ್ತಾರೆ. ಅಂಕಲ್ ಸ್ಟಾಪ್ ಅಂತ ಬೋರ್ಡ್ ತೋರಿಸಿದ್ರೆ ಎಲ್ಲ ವೆಹಿಕಲ್ಸ್ಗಳು ಸ್ಟಾಪ್ ಮಾಡ್ತಾರೆ. ಸೊ ಪಾಪ ಅವರು ಹಿಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ಹೊತ್ತು ನಿಂತಿರ್ತೀವಿ. ಅವರು ಅಂದರೆ ಟ್ರಾಫಿಕ್ ಕಳಿಸ್ಬಿಟ್ಟು ಎಲ್ಲ ಆಮೇಲೆ ನಮಗೆ ಸ್ಟಾಪ್ ಮಾಡಿ ನಮ್ಮನ್ನ ಕಳಿಸ್ಕೊಡ್ತಾರೆ ಪಾಪ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಫನ್ ವಿತ್ ಗೆಳೆಯರು ಅಂತ. ಅದರಲ್ಲಿ ಒಬ್ಳು ಅನು ಅಂತ ತೋರಿಸಿದ್ದೆ. ಸೊ ಅವಳು ಲಾಸ್ಟ್ ಟೈಮೇ ನೀನು ಚೆನ್ನಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದಿದ್ದೆ ಲಾಗಲ್ಲಿ, ನಾನು ಇವಾಗ ಬರಲ್ಲ ಲಾಗಗೆ ಆ ಥರ ಎಲ್ಲ ಹೇಳ್ತಾ ಇದ್ಲು. ನೋಡಿ ನೋಡ್ತಿರ್ಬೋದು ನೀವು ಎಷ್ಟು ಆಟ ಮಾಡ್ತಿದ್ದಾಳೆ. ಒಂದು ಸಲ ಫೇಸ್ ತೋರಿಸು ಅಂದರೆ ತೋರಿಸ್ತಾನೆ ಇರಲಿಲ್ಲ, ನಾನೇ ಹಿಡಿತಾ ಇದ್ದೆ ಆದರೂ ತೋರಿಸ್ತಾನೆ ಇರಲಿಲ್ಲ. ನೋಡಿ ತೋರಿಸಲ್ಲ ಅಂತ ಹೇಳಿಲ್ಲ ಇವಾಗ. ಸೊ ಬಿಡಿ, ನೆಕ್ಸ್ಟ್ ಟೈಮ್ ತೋರಿಸ್ಬೋದು. ಸೊ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ಇವನ ಹೆಸರು ಜ್ಞಾನ್ ಗೌಡ ಅಂತ ಗೈಸ್. ಈ ನಮ್ಮ ಟೀಮಲ್ಲಿ ಒಬ್ಬ ತುಂಬ ನಾಚ್ಕೊತಾನೆ. ತುಂಬ ಅಂದರೆ ಹೆಣ್ಮಕ್ಳು ಅಷ್ಟು ನಾಚ್ಕೊಳ್ಳಲ್ಲ ಅನಿಸುತ್ತೆ. ತುಂಬ ನಾಚ್ಕೊತಾನೆ. ನಾನು ಎಷ್ಟೆಲ್ಲ ಟ್ರೈ ಮಾಡ್ತಿದ್ದೆ ವೀಡಿಯೋ ಮಾಡೋಕ್ಕೆ. ನೆಕ್ಸ್ಟು ಇವನು ಸುದೀಪ್ ಅಂತ, ಕಿಚ್ಚ ಸುದೀಪ್ ಅಂತೂ ಅಲ್ಲ. ಇವಳು ಚೈತ್ರ ಅಂತ ಗೈಸ್. ಇವಳಿಗೆ ಎಷ್ಟು ಫೋಟೋ ತೆಗೆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಮುಖ ತೋರಿಸಿಲ್ಲ ಅಂದರೆ ಎಲ್ಲರೂ ಯಾರು ಅಂತಾರೆ ಅಂತ ತೋರಿಸೋ ಅಂದರೂ ಒಂದ್ಸಲನೂ ತೋರಿಸಲೇ ಇಲ್ಲ. ಇವನು ತೋರಿಸಲ್ಲ ಅಂತಿದ್ದ. ಇವನು ಸುದೀಪು ಏನೋ ಹೇಳಕ್ಕಂತ ಬರ್ತಾನೆ ಗೈಸ್. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೇಳೋದೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಕ್ಯಾಮ್ರಾ ಇದ್ದರೆ ಏನಾಗಲ್ಲ ಹೇಳೋ ಅಂದ್ರೂ ಹೇಳೋದೇ ಇಲ್ಲ. ವೆಲ್ಕಮ್ ಟು ಮೈ ಚಾನಲ್. ಅಲ್ಲ ನನ್ನ ಚಾನಲ್ಗೂ ವೆಲ್ಕಮ್ ಹೇಳು. ನನ್ನ ಚಾನಲ್ಗೆ ವೆಲ್ಕಮ್. ಕಾವ್ಯ ಕನ್ನಡಕ್ಕೆ ಅವರು ಒಂದು ಹೊಸ ಚಾನಲನ್ನು ಮಾಡಿದ್ದಾರೆ. ಸೊ ಅದು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವರು ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಒಳ್ಳೆ ಕಂಟೆಂಟನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇರ್ತಾರೆ. ಸೊ ಪ್ಲೀಸ್ ಫಾಲೋ ಮಾಡಿ ಅವ್ರನ್ನ. ಹಾಗೆ ಹೇಗೆ ಸಪೋರ್ಟ್ ಮಾಡ್ತೀರಲ್ಲ ಎಲ್ಲರೂ ಕೂಡ ನಮಸ್ಕಾರ.
ಫ್ರೆಂಡ್ಸ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಅವನಿಗೂ ಗೊತ್ತು, ಮತ್ತೆ ಕೇಳ್ತಾನೆ ಏನು ಮಾಡ್ತಿದ್ಯಾ ಅಂತ. ಬರ್ತಾನೆ ನೋಡಿ, ಬರೀ ಹಿಂಸೆ ಕೊಡ್ತಾ ಇರ್ತಾನೆ. ಹೇಳು. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಗೈಸ್ ನೋಡಿ, ನಾನು ಇಂಟ್ರೊಡಕ್ಷನ್ ಎಲ್ಲ ಇವನೇ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಹೇಳು. ಸೊ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅವ್ರು ತಿದ್ಕೊತಾಳೆ. ಸೊ ಫಸ್ಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೇನು ಹೇಳೋಕ್ಕಿಲ್ಲ. ಫಾಲೋ ಮಾಡಿ, ಒಳ್ಳೊಳ್ಳೆ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇರ್ತಾಳೆ. ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಮಸ್ಕಾರ. ಬಾಯ್ 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 ಹೇಳು. ಬಾಯ್ ಬಾಯ್ ಬಾಯ್.